ನಾವು ಯೆಶಾಯನ ಗ್ರಂಥದಲ್ಲಿ ಯೆಶಾಯನ ಗ್ರಂಥ 5ನೇ ಅಧ್ಯಾಯ 8ನೇ ವಚನ ಮೊದಲುಗೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದಕ್ಕೆ ಸಾಗರಿ. ಕಣ್ಣು ಮುಚ್ಚಾರೆ ಎಲ್ಲರೂ ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವ, ನಿಮಗೆ ವಂದನೆ. ಈಗ ಪ್ರಭಾ, ಇಲ್ಲಿವರೆಗೆ ಸ್ವಾಮಿ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಲಿಕ್ಕಾಗಿ ಸ್ತೋತ್ರ. ಆರಾಧನಾ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ನೀವೇ ಬಲಪಡಿಸಲಿಕ್ಕಾಗಿ ಸ್ತೋತ್ರ. ಪ್ರಭಾ, ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಪ್ರಭಾ, ಆ ವಿಧಾನಗಳು ನಾವು ಕಲ್ಕೊಂಬದಕ್ಕೋಸ್ಕರವಾಗಿ ನಮ್ಮ ಮಧ್ಯದಾಗ ನೀವಿದ್ದು ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವ್ರಿಗೆ ಸ್ತೋತ್ರ. ಮತ್ತ ಈ ಒಂದು ಸಂದರ್ಭದಲ್ಲಿ ಬೈಬಲ್ ಇದ್ದಂಥವ್ರು ಎಲ್ಲರೂ ಅಧ್ಯಯ ಮಾಡಿ ಅಧ್ಯಾಯಗಳು ವಚನಗಳು ಎಲ್ಲ ತೆಗೆದಿ, ಹಿಂದಿ ಆಗ್ಲಿ ತೆಲುಗು ಆಗ್ಲಿ, ತೆಲುಗು ಇದ್ರೂ ಪರವಾಗಿಲ್ಲ, ಹಿಂದಿ ಇದ್ರೂ ಪರವಾಗಿಲ್ಲ, ಯಾವುದೇ ಭಾಷೆ ಇರಲಿ, ನಿಮ್ಮ ನಿಮ್ಮ ಮಾತೃ ಭಾಷೆದಾಗ ಮಾತ್ರ ಈ ಸತ್ಯದ ವಾಕ್ಯ ನಾವು ಧ್ಯಾನ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಆಯ್ತದೆ. ಹಲ್ಲೆಲೂಯಾ. ತೆಗೆದ್ರಿ ಎಲ್ಲರೂ ಯೆಶಾಯ 8ನೇ ಅಧ್ಯಾಯ 5ನೇ ಅಧ್ಯಾಯ 8ನೇ ವಚನ. ಮೈಕ್ ಯಾರು ಬಲ್ಲಿದ? ಓದ್ರಿ. 5:8. నేను చెవులారా వినినట్లు సైన్యములకు అధిపతి యొక్క యెహోవా స్పష్టముగా ఈ మాట నాతో సెలవిచ్చాను. నిజముగా గొప్ప నీయు దివ్యమైనయైన ఇల్లు అనేకములు నివాసం లేక పొడవైనను. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಯೆಶಾಯನ ಮೂಲಕವಾಗಿ ದೊಡ್ಡ ದೊಡ್ಡ ಪಟ್ಟಣದಾಗಿರ್ತಕ್ಕಂಥ ಜನರ ವಿಷಯದಲ್ಲಿ ದೇವರು ಮಾತಾಡ್ತಾರ. ದರ್ಶನ ಮೂಲಕವಾಗಿ ದೇವರು ಮಾತಾಡ್ತಾರ, ಕನಸಿನ ಮೂಲಕವಾಗಿ ದೇವರು ಮಾತಾಡ್ತಾರ, ಸತ್ಯವೇದದ ಮೂಲಕವಾಗಿ ದೇವರು ಮಾತಾಡ್ತಾರ. ಯೆಶಾಯಗೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಏನಂತ? ಅಯ್ಯೋ ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದ ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವರ ಗತಿಯನ್ನು ಏನು ಹೇಳಲಿ. ಹಲ್ಲೆಲೂಯಾ. ಇದು ದೊಡ್ಡ ದೊಡ್ಡ ಪಟ್ಟಣದಾಗ, ನಿಜವಾಗ್ಲು ಸೆಂಟರ್ದಾಗ ಅನೇಕ ಜನರು ದೊಡ್ಡ ದೊಡ್ಡ ಸ್ಥಳಗಳು ತೆಗೆದುಕೊಂಡು ಕಸಿ ಯಾರಿಗೆ ಕೂಡ್ಲಕ್ಕ ನಿಂದ್ರಲಕ್ಕ ಜಾಗ ಇಲ್ಲಪ್ಪಲೆ ಮಾಡ್ಯಾಕ್ಯಾರಲ್ಲ, ಆ ವಿಷಯದಾಗ ಪರಲೋಕದಲ್ಲಿರ್ತಕ್ಕಂಥ ದೇವರು ಯೆಶಾಯನ ಮೂಲಕವಾಗಿ ಆ ದೇಶದಾಗಿರ್ತಕ್ಕಂಥ ಜನರಿಗೆ ಎಚ್ಚರಿಸ್ಲಕ್ಕ ಗದ್ದರಿಸ್ಲಕ್ಕ ಮಾತಾಡ್ತಾರ. ನಿಜವಾಗ್ಲು ಸಿಟಿ ಸೆಂಟರ್ದಾಗ ಏನಂತಂದ್ರ ಅನೇಕ ಜನರಿಗೆ ಸ್ಥಳ ಇರಬೇಕು ಅಲ್ಲ, ಬಡ ಜನರಿಗೆ, ದಿಕ್ಕೆಲ್ಲದವರಿಗೆ, ಅನಾಥರಿಗೆ, ಅಂತ ಜನರಿಗೆ ಏನಂತಂದ್ರೆ ಅಲ್ಲಿ ಬಂದಿನಾಗ ಸ್ವಲ್ಪ ವಿಶ್ರಾಮಿಸಿಕೊಳ್ಳಕ, ಸ್ವಲ್ಪ ಕುಂತು ನೀರ್ಕೊಂಡು ಮುಂದಕ್ಕೆ ಹೋಗ್ಲಕ್ಕ ಅವರಿಗೆ ಸ್ವಲ್ಪ ಸ್ಥಳ ಬೇಕು. ಆದ್ರ ನಿಜವಾಗ್ಲು ಅಲ್ಲಿ ಕಾಲು ಇಡ್ಲಕ್ಕ ಏನಂತಂದ್ರೆ ಜಾಗ ಇಲ್ಲಪ್ಪ ಅಂದ್ರೆ ಮಾಡ್ಯಾಕಿನಾಗ ದೇವರು ಪರಲೋಕದಿಂದ ಅಂದ್ರ ದೇವರು ಯೆಶಾಯಗೆ ಮಾತಾಡಿ ಅನೇಕ ಜನರಿಗೆ ಮಾತಾಡ್ತಾರ. ಏನ್ ಹೇಳ್ತಾರ ಗೊತ್ತಾ? ಖುಲ್ಲಾ ಜಾಗ ಇಲ್ಲಪ್ಪ ನೀವೇನು ಕಬ್ಜಾ ಮಾಡ್ಕೊಂಡು, ನೀವೇನು ವ್ಯಾಪಾರ ಮಾಡ್ಕೊಂಡು, ನೀವೇನು ಜೀವಿಸ್ಲಿತ್ತಾರಲ್ಲ, ನಿಮ್ಮ ಗತಿ ಏನಾಯ್ತದ ಖೂನಾದ ಆಲತ್ತಾರ. ನಿಮ್ಮ ಗತಿ ಏನಾಯ್ತದ ಖೂನಾದ ಆಲತ್ತಾರ. ಯಾಕೆ ಗೊತ್ತಾ? ಆಸೆ, ಮನುಷ್ಯರ ಆಸೆ ಗತಿ ಕೆಡಿಸ್ತದಂತ ಅಲ್ಲ. ಇವತ್ತು ಅನೇಕ ಜನರ ಆಶೆಗಳು ಏನಾಗ್ಯಾವ ಅಂತಂದ್ರ ಗತಿ ಕೆಡಿಸ್ಕಂದ್ರೆ ಕೆಡಿಸಿ ಹೋಗಿರ್ತಕ್ಕಂಥ ಜನರಾಗಿ ಅವರೆಷ್ಟು ಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಗುರಿ ಆಗ್ತಾರ. ಏನು ಗುರಿ ಆಗ್ಲತ್ತಿಲ್ಲ? ಈ ವಿಷಯದಾಗ ನಾವು ನೋಡ್ಬೇಕಾದ್ರ ಎಷ್ಟರ ಮಟ್ಟಿಗೆ
ಎಲ್ಲರಿಗೂ ಈ ಮಾತು ಇಷ್ಟ ಅದ, ಎಲ್ಲರಿಗೂ ಇಷ್ಟ ಅದ. ಕರೆಕ್ಟ್ಗೆ ಒಪ್ಪಲ್ಲ. ನಾ ಖರೀದಿ ಮಾಡಿದೆ, ನಾ ಅದು ಮಾಡಿದೆ, ನಾ ಮಾಡಿದೆ. ಗೌರ್ಮೆಂಟ್ ಎಷ್ಟೋ ಪ್ರಯಾಸ ಪಡ್ಲಿತ್ತದ ಖುಲ್ಲಾ ಪ್ಲೇಸ್ ಬಿಡ್ಬೇಕಂತ ಕೇಸಿದ್ರೆ. ಕರೆಕ್ಟ್ಗೆ ಖುಲ್ಲಾ ಪ್ಲೇಸು ಇಲ್ಲದ್ಲೇ ಆಗ್ಲತ್ತ. ಬಲಿಗೆ ಹೊಂಟಾರ, ರೋಡಿಗೆ ಬಲಿಗೆ ಹೊಂಟಾರ ಅಲ್ಲ. ಈ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಏನದು ಏನು ಹೇಳಲಿ ಅಲ್ಲತ್ತ ದೇವ್ರು. ಅದಕ್ಕೆ 9ನೇ ವಚನ ಏನದಂತ, ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯೆಹೋವನ ಒಂದು ಮಾತು ಬಿದ್ದಿತು. ನೋಡಿರಿ, ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಏಕೆಂದರೆ ಸಾಕ್ಬಿಡ್ರಿ. ಏನದಂತ್ರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವ, ದೊಡ್ಡ ದೊಡ್ಡ ಪ್ಯಾಲೇಸ್ ಅವ, ದೊಡ್ಡ ದೊಡ್ಡ ಸ್ಥಳಗಳವ, ಮನೆಗೆ ದೊಡ್ಡ ಜಾಗ ಅದ. ಕರಡಿಗೆ ಅವ್ರ ಪರಿಸ್ಥಿತಿ ಏನದ ಗೊತ್ತಾದ ಗೊತ್ತಾ? ಎಷ್ಟೋ ಜನರಿಗೆ ನಿಜವಾಗ್ಲು ಆ ಮನೆಗೇನಂದ್ರೆ ಅವ್ರು ಜೀವಿಸಲ್ಲಪ್ಲೆ ಅನೇಕ ಜನ ನಾಶವಾಗಿರುವಂತಾರ. ಯಾಕೆ ಹಿಂಗಾಗಲತ್ತದ? ಯಾರು ಕಂಡಿಡಲ್ಲಂತಾರ. ನಮಗೆ ಯಾಕೆ ಹಿಂಗಾಗ್ಲತ್ತದ? ನಮಗೇನು ಕಮ್ಮದ? ನಮ್ಮ ಮಕ್ಕಳು ಯಾಕೆ ಹಿಂಗಾಗ್ಲತ್ತಾರ? ನಾವ್ಯಾಕೆ ಹಾಳಾಗ್ಲತ್ತಿದ್ದೇವೆ ಅಂತ ಹೇಳಿ ಕಂಡು ಹಿಡ್ಲತ್ತಾರ? ಇಲ್ಲ. ಯಾಕೆ ಗೊತ್ತಾ? ದೇವರು ಪಾದ ಸನ್ನಿಧಾನದಲ್ಲಿ ಬಂದರು, ದೇವರು ಅವರಿಗೆ ಮಾತಾಡಿದ್ರು, ಅದು ಗೊತ್ತಾಯ್ತದ. ಇಲ್ಲಂದ್ರೆ ಗೊತ್ತಾಗಲಕ್ಕೆ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ ಅಲ್ಲ? ಏನ್ ಹೇಳ್ತಾರ 9ನೇ ವರ್ಷದಾಗ, ನನ್ನ ಕಿವಿಯಲ್ಲಿ ಸೈನ್ಯದೇಶನಾದ ಯೆಹೋವನು ಒಂದು ಮಾತು ಬಿದ್ದಿತ್ತು. ನೋಡಿರಿ, ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವವರು ಇಲ್ಲದೆ ಖಂಡಿತವಾಗಿ ಹಾಳಾಗುವವು. ಯಾಕಂದರೆ 10 ಎಕರೆ ಭಾಗಿ ಹೊತ್ತು ಭೂಮಿಯು 4 ಹೊಳೆಗೆ ದಷ್ಟು ದ್ರಾಕ್ಷಾರಸವನ್ನು ಯಾವಾಗೂ ಬಿತ್ತಿದ ಒಂದು ಖಂಡಿಗೆ ಬೀಜದಿಂದ ಈ ಕಾಳು ದಿವಸವು ಬರುವುದು ಅಂದ್ರೆ 10 ಎಕರೆ ಭೂಮಿ ಏನ್ ಹಾಕ್ಲತ್ತಾರಂತ 10 ಎಕರೆ ಭೂಮಿದಾಗ ಏನ್ ಹಾಕ್ತಾರಂದ್ರ ಕೇವಲ ದ್ರಾಕ್ಷ ಹಣ್ಣು ಏನ್ ಕೆಲಸ ಕೊಡ್ತದ? ದ್ರಾಕ್ಷ ಹಣ್ಣು ಏನ್ ಕೆಲಸ ಕೊಡ್ತದ? ದ್ರಾಕ್ಷ ಹಣ್ಣು ಕೊಂಡಿನಾಗ ಮನುಷ್ಯಗ ಮತ್ತು ಆಯ್ತದ, ಮತ್ತು ಮನುಷ್ಯಗ ನಿಶ ಆಯ್ತದ. 1/4 ಕಿಲೋ ತುಂಬ ಅಂಗೂರ ಹಣ್ಣು ಒಂದ್ ವೇಳೆ ನೀವು 1 ಕಿಲೋ ತಿನ್ರಿ, ನಿಮಗ ನಿಶ ಆಯ್ತದ. ಯಾಕಂದ್ರೆ ದೇವರು ಅದ್ರಾಗ ಹಂಗ ಇಕ್ಕ್ಯಾರ, ಅದ್ರಾಗ ಆರೋಗ್ಯ ಬಿ ಅದ ಅಲ್ಲ. ಆದ್ರ ಒಂದು ಸ್ಥಳದಲ್ಲಿ ಅಂದ್ರೆ 10 ಎಕರೆದಲ್ಲಿ ಅಂದ್ರೆ ಒಂದು ಖಂಡಿಗೆ ಬೀಜ ಹಾಕಿ ಅದು ಬೆಳೆಸಿ ಏನ್ ಮಾಡ್ತಾರಂತ ಅವರು ದೊಡ್ಡ ವ್ಯಾಪಾರ ಮಾಡಿ ಹಣ ಸಂಪಾದನ ಮಾಡಿ ದೊಡ್ಡ ದೊಡ್ಡ ಜನಾಂಗಗಳು ಆಗ್ಬೇಕಂತ ಅಂದ್ರೆ ಅವರು ಒಂದು ಉದ್ದೇಶ ಅದ. ಆ ಉದ್ದೇಶದಾಗ ಎಷ್ಟು ಜನರು ಹಾಳಾಯ್ತಾರೆ ಇದು ಗೊತ್ತದನ? ಇದು ಮಾತ್ರ ಗೊತ್ತಿಲ್ಲ. ನಮಗೊಂದೇ ಗೊತ್ತು, ದ್ರಾಕ್ಷಿ ಹಣ್ಣು ಬೆಳೆಸಬೇಕು, ನಾವು ವ್ಯಾಪಾರ ಮಾಡಬೇಕು, ಹಣ ಸಂಪಾದನ ಮಾಡಬೇಕು. ಅದ್ರಾಗ ಎಷ್ಟು ಜನರ ಒಂದು ಜೀವಿತ ಹಾಳಾಯ್ತದ ಅದು ಗೊತ್ತಿಲ್ಲ ಅಲ್ಲ. ಈ ರೀತಿಯಾಗಿ ಇಲ್ಲಿ 11ನೇ ವರ್ಷ ಹೇಳ್ತಾ ಓದ್ರಿ. ಅಯ್ಯೋ, ಮಧ್ಯದ ಗಿಳಿನಿಂದಲೇ ಮುಂಜಾನೆ ಎದ್ದು ಸಂಜೆ ಆದ ಮೇಲೆಯೂ ದ್ರಾಕ್ಷರಸದಿಂದ ಅಮೇಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ಏನಂತ್ರಿ? ಏನ್ ಮಾಡ್ತಾರ? ಅವ್ರು ಅನೇಕ ತರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ದ್ರಾಕ್ಷ ಹಣ್ಣಿನ ಒಂದು ರಸದಿಂದ ಮದ್ದರಾಗಿ ಒಂದು ಜೀವಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ ಹೇಳ್ತಾರೆ. ಏನ್ ಹೇಳ್ತಾರ? ಅವ್ರಿಗೆ ಹೇಳಿದ್ರೆ ಕೇಳಬಾರಲ್ಲ, ಹೇಳ್ತಾರ? ಮತ್ತೇನ್ ಬೇಕಂತ ಅವ್ರಿಗೆ? ಉಳ್ಳಾಕ್ಬೇಕು, ಕುಡಿಲಾಕ್ಬೇಕು, ಮತ್ತೇನ್ ಬೇಕು? ಓದಾರಿ 12. ಕಿನ್ನರಿ, ವೀಣೆ, ದಮ್ಮಡಿ, ಕೋಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು.
ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು. ಹಲ್ಲೆಲೂಯ. ಏನ್ ಮಾಡ್ರಿ? ಯೆಹೋವನ ಕೆಲಸ ಮಾತ್ರ ಅವರಿಗೆ ಲಕ್ಷ್ಯಕ್ಕಿಲ್ಲ. ಇವತ್ತು ನೀವು ಕೊಂಡು ತಿಂದು ನೀವು ಬೆಳಗನೆ ಕುಣಿ ಅಂದ್ರೆ ಬಿ ಕುಣಿತಾರ. 2 ದಿನ ದಂಧೆಗೆ ಹೋಗೋರಂದ್ರು ಪರವಾಗಿಲ್ಲ. ಯಪ್ಪೋ ಯವ್ವ ಅಂದ್ಕೋತ ಮನೆಗೆ ಬೀಳ್ತಾರ, ಗಂಡಿಗೆ ಪರವಾಗಿಲ್ಲ. ಹರಡಿಕೆ ಕೊಂಡು ತಿನ್ಬವ್ರಿಗೆ ಏನಾರ ಅಂತಂದ್ರ ಅವ್ರಿಗೆ ಎಲ್ಲಾ ತರವಾದ ಮನೋರಂಜನಾ ಸಂತೋಷ ಆಗ್ಲಕ್ಕಂದ್ರ ವೀಣುಗಳು ಬೇಕು, ಅನೇಕ ತರವಾದ ಮ್ಯೂಸಿಕ್ಗಳು ಬೇಕು, ಅನೇಕ ತರವಾದ ವಾಯ್ದುಗಳು ಬೇಕು. ಸಂಭ್ರಮದಿಂದ ಅಂತಂದ್ರೆ ಅವರು ಸಂತೋಷ ಪಡಬೇಕು. ಮತ್ತಂದ್ರೆ ಖಂಡಿತವಾಗಿ ದ್ರಾಕ್ಷಾರಸ ಬೇಕು. ಇಂಗ್ಲಿಷ್ದಾಗ ಏನಂತಾರ ದ್ರಾಕ್ಷಾರಸಕ್ಕ? ದ್ರಾಕ್ಷಾರಸಕ್ಕೆ ಏನಂತಾರ? ಏನಂತಾರ? ವೈನ್. ಇವತ್ತು ನೀವು ಯಾರಿಗಾರ ಫೋನ್ ಮಾಡಿದ್ರೆ ಕೇಳ್ರಿ, ಹೊತ್ತು ಮನೆಗಪ್ಪ ಎಲ್ಲಿದ್ದೀರಿ ಅಂದ್ರ ವೈನ್ ಶಾಪಲ್ಲಿ ಇದ್ದೆ ಅಂತಾರ. ಅವ ಇರ್ತಾನ ವೈನ್ ಶಾಪಲ್ಲಿ ಕರಡಿಕೆ ಹೇಳ್ತಾನೇನು, ನಾ ಬೇಕರಿ ಬಲ್ ಇದ್ದೆ, ನಾ ಹೋಟೆಲ್ ಬಲ್ ಇದ್ದೆ, ನಾ ಚೌರಸ್ತ ಬಲ್ ಇದ್ದೆ ಅಂತ ನಾವ ಕರಡಿಕೆ ಇರ್ತಾನೆ ಅಲ್ಲಿ. ಅಲ್ಲ, ಈ ರೀತಿಯಾಗಿ ಅನೇಕ ಜನರಿಗೆ ಈ ರೀತಿಯಾಗಿ ಅಂತಂದ್ರ ಅವ್ರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ವಸ್ತುಗಳ ಮೇಲೆ ಮಾತ್ರ ಮನುಷ್ಯರ ಹರಡಿಕೆ. ದೇವ್ರಿಗೆ ಇಷ್ಟ ಇದ್ದಂತ ಕೆಲಸಗಳು ಮಾತ್ರ ಒಬ್ಬರು ಬಿ ಮಾಡ್ಲಕ್ಕ ಮನಸ್ಸಿಲ್ಲ ಅವ್ರಿಗೆ. ಯಾಕೆ ಗೊತ್ತಾ? ದೇವ್ರ ಸರಿದ ಅಂತಲ್ಲ, ಅದು ನಮ್ಮ ಕೆಲಸ ಅಲ್ಲ. ಯಾವಾಗ ಆಗ್ತದ ಅವ್ರ ಕೆಲಸ ಗೊತ್ತಾ? ಮುದುಕರಾಗಿನಾಗ, ಬಲಹೀನರಾಗಿನಾಗ, ಯಾರು ನೋಡಲು ಹೋದ್ರ ಅವಾಗ ಆಡ್ತಾರ. ದೇವ್ರು ಯಾವಾಗ ನೆನ್ ಬರ್ತಾನ? ಉಮ್ಮರಾಗಿ ಹೋಗಿನ ಮೇಲೆ, ಬಲಹೀನರಾಗಿನಾಗ, ಯಾರು ಸಹಾಯ ಮಾಡಲು ಹೋಗಿನಾಗ ಅವಾಗ ದೇವ್ರು ನೆನಪು ಬರ್ತಾರ. ಅದಕ್ಕೆ ದೇವ್ರಿಗೆ ಕೇಳಕ ಬಾಯ್ದಾಗಿನ ಶಬ್ದನೇ ಬರಲ್ಲ. ಅವಾಗ ದೇವ್ರ ಪ್ರಾರ್ಥನೆ ನಿಮ್ದು ಕೇಳ್ತಾರ? ದೇವ್ರಿಗೆ ಅರ್ಥ ಆಯ್ತದ ಅಲ್ಲ? ಆ ರೀತಿಯಾಗಿ ನಾವು ಮೋಸ ಹೋಗಲ್ಲಪ್ಲೆ ನಾವು ಎಚ್ಚರವಾಗಿದ್ದ ಕಷಿ ಅಂದ್ರೆ ನಡಿಲಕ್ಕ ನಾವು ಪ್ರಯಾಸ ಪಡರಿ. ಮತ್ತೇನಂತ 13 ಕರ್ತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಇಲ್ಲಿ ಹೋಗೋರಂತ ಸೆರೆಗೆ ಹೋಗೋರು ಖಂಡಿತ ಅಂದ್ರ ಪೊಲೀಸ್ ಸ್ಟೇಷನ್, ಜೈಲು. ಇವತ್ತು ಎಷ್ಟೋ ಮಂದಿ ಜೈಲಿನ ಶಿಕ್ಷೆ ಅನುಭವಿಸ್ತಾರೆ. ಯಾಕೆ ಗೊತ್ತಾ? ಸೆರೆಗೆ ಹೋಗೋದು ಖಂಡಿತ. ಯಾಕಂದ್ರ ಅವ್ರ ಏನ್ ಮಾಡ್ತಾರ ಅವ್ರಿಗೆ ಗೊತ್ತಾಗಲ್ಲ. ತಪ್ಪು ಮಾಡಿನವ್ರಿಗೆ ಎಲ್ಲಿ ಹೋಯ್ತಾರ? ಜೈಲಿಗೆ ಹೋಗ್ತಾರ. ಆ ರೀತಿಯಾಗಿ ಅನೇಕ ಜನರು ಎಲ್ಲಿಯಾರ ಅಂತಂದ್ರ ಕೆಲವು ಜನರು ನೋಡ್ರಿ ಜೈಲಿನಾಗಾರ, ಕೆಲವು ಜನ ನೋಡ್ರಿ ಹಾಸ್ಪಿಟಲ್ದಾಗಾರ, ಕೆಲವು ಜನರು ನೋಡ್ರಿ ಹಾದಿ ಬೀದಿಗಳ ಮೇಲೆ ಹೊರ ತಿರುಗ್ಲತ್ತಾರ. ಹಾದಿ ಬೀದಿಗಳು ಸುಖ ಮಾತ್ರ ಸಿಗಲ್ಲ ಉಂಟಲ್ಲ. ಅವರೆಲ್ಲ ಪ್ರಯಾಸ ಪಡೆದು ಪ್ರಯಾಸ ಯಾತ್ರ ಕಡಿದು ಅವ್ರ ಸುಖದ ಕಡಿಂದ ಒಳ್ಳೇದು ಮಾಡ್ಕಸಿ ಒಳ್ಳೇದ್ರ ನೀವು ಒಳ್ಳೇದು ಹುಡುಕು ಸಿಗ್ತದ. ನೀ ಕೆಟ್ಟದ್ದು ಮಾಡ್ಕಸಿ ನನಗೆ ಒಳ್ಳೇದು ಬೇಕಂದ್ರೆ ಅಲ್ಲಿ ಸಿಗ್ಲಾಕ್ ಸಾಧ್ಯ ಅದನ? ಮತ್ತೆ ನಿನ್ ಧ್ಯಾನ ಎಕ್ಕಡದ? ನಿನ್ನ ಆಲೋಚನೆ ಎಕ್ಕಡವ? ನೀ ವಿಚಾರ ಮಾಡಿದ್ರೆ ಅದು ನಿನಗೆ ಸಿಗ್ತದ, ಇಲ್ಲೋದ್ರೆ ನಿನಗೆ ಸಿಗಲ್ಲ ಅಲ್ಲ? ಆ ರೀತಿಯಾಗಿ ಇವತ್ತೆಷ್ಟೋ ಜನರು ಈ ರೀತಿಯಾಗಿ ಏನಂತಂದ್ರ ಅದಕ್ಕ ಗುರಿ ಆಗ್ತಾರ. ಮತ್ತೇನಂದ? ಖಂಡಿತ ಘನವಂತರು ಹಸಿಯುವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ ಕೋಲಾಹಲ ಗಂಧಲ ಉಲ್ಲಾಸವಿವೆಲ್ಲ ಅದರೊಳಗೆ ಬಿದ್ದು ಹೋಗುವು. ಇವತ್ತು ನಾವು ನೋಡ್ತಿದ್ವು ಯಾರ ಮನೆಗೆ ಟಿವಿ ಅದ, ಯಾರ ಮನೆಗೆ ದೊಡ್ಡ ಸೆಲ್ ಫೋನ್ ಅದ, ಅವ್ರಿಗೊಂದು ಕನೆಕ್ಟ್ ಅದ. ಏನ್ ಕನೆಕ್ಟ್ ಅದ ಗೊತ್ತಾ ಅಲ್ಲ? ಅದಕ್ಕೆ ನಾವು ರೊಕ್ಕ ಹಾಕಿದೇವಿ ಅಂದ್ರ ಅವ್ರ ಕಲೆಕ್ಷನ್ ಕೊಡ್ತಾರ. ಎದಕ್ ಕಲೆಕ್ಷನ್ ಕೊಡ್ತಂದ್ರ ಎಲ್ಲ ಚಾನಲ್ ಬರ್ತಾವ, ಭಾರಿ ಭಾರಿ ಅಲ್ಲ?
ಭಾರಿ ಭಾರಿ ಚಾನಲ್ ಏಟ್ ಅರ್ಜೆಂಟ್ ಇದ್ರು ಬಿ ಅಲ್ಲಿ ಅನ್ನ ಹೊತ್ತೋಗಲಕ್ಕ ವಾರಿ ಮೇಲೆ ಕಡೆಗೆ ಇಲ್ಲಿ ಮಾತ್ರ ಇವು ಹಿಂಗಾನೇ ಇರ್ತೈತೆ. ಟಿವಿ ಬಂದು ಕುಂತಿನೋರು ಏಟ್ ಅರ್ಜೆಂಟ್ ಅದ ಬಾ ಅಂದ್ರ ಬಿ ಯಾರು ನಿಂದ್ರು ಅಂತಾರ, ಸರಿ ಎದ್ದು ಹೋಗಲ್ಲ. ಓಟ್ ಮಜ್ಬೂರ್ ಆಗ್ಯಾರ. ಅದಕ್ಕೆ ಗೊತ್ತಾ, ಕಲೆಕ್ಟ್ ಆಗ್ಯದ ಅಲ್ಲ. ಆ ಕಲೆಕ್ಟ್ ಈ ಪಾತಾಳದ ಜನರಿಗೆ ಇದೇ ರೀತಿಯಾಗಿ ಕಲೆಕ್ಟ್ ಆಗ್ಯದ. ಮನುಷ್ಯರಿಗೆ ಪಾಪ ಹೇಳಿರತ್ತದ, ಆ ಪಾಪದಾಗಿರ್ತಕ್ಕಂಥ ಜನರಿಗೆ ಪಾತಾಳಿ ಹೇಳ್ಕೊಡತ್ತದ. ಏನ್ ಹೇಳಲು? ಪಾತಾಳಿ ಹೇಳಿತದ ಹೇಳಲ್ಲ? ನೀತಿವಂತರಿಗೆ ಹೇಳಲ್ಲ. ಯಾರಿಗೆ ಹೇಳಿತದ? ಕಬ್ಬಿಣಿಗೆ ಮ್ಯಾಗ್ನೆಟ್ ಹೇಳಿತದ. ಕಟ್ಟಿಗೆ ಒಯ್ದ ಹಸಿರು ಏನಾಗಲ್ಲ ಅದಕ್ಕ ಅಲ್ಲ. ಅದ್ರ ಕಡೆ ಈ ರೀತಿಯಾಗಿ ಅನೇಕ ಜನರು ಈ ರೀತಿಯಾಗಿ ಮೋಸ ಹೋಗ್ತಾರ. ಈ ಮೋಸದಿಂದ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು? 15 ಕುಲಹೀನರು ಅದರೊಳಗೆ ಬಿದ್ದು ಹೋಗುವು, ಕುಲಹೀನರು ಬೊಗುವರು, ಕೂಲಿನವರು ಕುಗ್ಗುವರು, ಉನ್ನತ ದೃಷ್ಟಿಯು ತಗ್ಗುವುದು. ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತನಾಗಿ ಕಾಣಿಸಿಕೊಳ್ಳುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು. ಹಲ್ಲೆಲೂಯಾ. ದೇವರು ನೋಡ್ರಿ, ನಾವು ಇಲ್ಲಿ 15 ನಾವು ಓದ್ಲತ್ತಿದ್ದೆವು. ಅದ್ಭುತವಾಗಿರ್ತಕ್ಕಂಥ ಕೆಲವು ಮಾತುಗಳು ಏನದಂದ್ರ, ಅದರೊಳಗೆ ಬಿದ್ದು ಹೋಗುವವು, ಕುಲಹೀನರು, ಬಗ್ಗುವರು, ಕುಲನರು, ಕುಗ್ಗುವರು, ಉನ್ನತರ ದೃಷ್ಟಿಯು ತಗ್ಗುವುದು. ತನಗೂ ತಾನು ಹೆಚ್ಚಿಸ್ಕೊಂಡು ಕಸಿ ಅಂತಂದ್ರೆ ಗರ್ವದಲ್ಲಿ ನಡೀತಾರ ಮನುಷ್ಯರು ಈ ಲೋಕದಲ್ಲಿ. ಯಾಕಂದ್ರೆ ಅವ್ರಿಗೇನು ಕುಂದು ಕೊಡ್ತಾ ಇರಲ್ಲ. ಪಕ್ಕದಲ್ಲಿ ಯಾರಿಗೆ ಏನಾದ್ರೂ ಬಿ ಅವ್ರಿಗೆ ಲಕ್ಷ್ಯ ಕೊಡಲ್ಲ. ಹಂಗೇನ್ ಮಾಡಿದ ಅಂತಾರ ಅಲ್ಲ. ಉನ್ನತವಾಗಿರ್ತಕ್ಕಂಥ ಹಂತ ಜನರಿಗೆ ಏನಂದ್ರ ದೇವ್ರು ಏನ್ ಹೇಳ್ತಾರ ಅಂತಂದ್ರ ಅವ್ರಿಗೆ ತಗ್ಗಿಸತ್ತ ಅಂತ, ಅವ್ರಿಗೆ ಕುಗ್ಗಿ ಹೊಡಿತಾರಂತ. ಆ ಪರಿಸ್ಥಿತಿ ಏನಂತಂದ್ರ ನಾವು ಹೆಚ್ಚಿಸ್ಕೊಂಡ ಕಾರಣ ಆ ಪರಿಸ್ಥಿತಿ ಬರ್ತದ. ಇವತ್ತು ಅನೇಕ ಜನರು ಅದೇ ರೀತಿಯಾಗಿ ಹಾಳಾಗಿ ಅಂತಂದ್ರ ಇಲ್ಲಿ ನಾವು ಓದಿದೇವಲ್ಲ 11, 12 ಅನೇಕ ಜನರು ನಿಜವಾಗ್ಲು ಆ ರೀತಿಯಾಗಿ ಅವ್ರ ಮನೆ ಒಳಗೆ ಏನಂತಂದ್ರ ವಾಸ ಮಾಡಕ ಯಾರು ಇರಲ್ಲ. ನಾ ಕೆಲವು ಜನರಿಗೆ ನೋಡತ್ತೀನಿ, ಏನ್ ಮಾಡ್ತಾರಂದ್ರ ನಿಮ್ಗೆ ಏಟಂದ್ರೆ ಓಟ್ ನಾವು ದುಡ್ಡು ಕೊಡ್ತೇವೆ, ಒಂದು ಹೆಣ್ಕೂಸು ಕೊಟ್ಟರೆ ಬಿ ಪರವಾಗಿಲ್ಲ, ಆ ಹೆಣ್ಕೂಸು ಹುಡುಗರು ನಮ್ಮ ಬರಿಗೆ ತಗೊಂಡ್ ಬರೀ ನಾವು ಸಲ್ಕೋತೇವಲ್ಲ. ಯಾಕೆ ಗೊತ್ತಾ? ದೀಪಕ್ಕೆ ದಿಕ್ಕಿರ್ಬೇಕಂತಾರ. ಅದು ಯಾವುದಕ್ಕಿರಲ್ಲ, ದೇವ್ರು ಕೊಟ್ರೆ ಅಲ್ಲ. ಮಾಡ್ಬೇಕು ಖಡ್ದಿ ಬಿ ತಗೋತೇವತ್ತಾರ. ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳ್ರಿ, ನಾವು ಖಡ್ದಿ ತಗೋತೇವತ್ತಾರ. ಖರೆ ಮಾರೋದು ಬೇಕಲ್ಲ ಅಲ್ಲ. ಇಲ್ಲಿ ಮನೆಗ ಅನ್ನ ಇಲ್ಲ ಅಂದ್ರೆ ಕಿಸಿ ಕೂಸುಗಳು ಎಷ್ಟೋ ಮಂದಿ ಅಳ್ಳತ್ತಾವ. ಕಡೆಗೆ ಅವ್ರಿಗೆ ನಾವು ಸಲ್ಕೋತೇವು, ನಾವು ವ್ಯವಸ್ಥೆ ಮಾಡ್ತೇವೆ, ನಮ್ಗೆ ಕೊಡ್ರಿ ಅಂದ್ರ ನಮ್ಮ ಮಕ್ಕಳಿಗೆ ನಾವು ಕೊಡಲೇವು. ಇದು ದೊಡ್ಡ ಅವಮಾನ. ತಗ್ಗಿಸ್ಕೊಂಬ ಪರಿಸ್ಥಿತಿ ಯಾವಾಗ ಬರ್ತಂದ್ರ ಆ ರೀತಿಯಾಗಿ ಹೆಚ್ಚಿಸ್ಕೊಂಡಿನಾಗೆ ಆ ಪರಿಸ್ಥಿತಿ ಬರ್ತದ. ಆ ರೀತಿಯಾಗಿ ಆಗ್ಬೇಡಂದ್ರ ನಾವ್ ಏನ್ ಮಾಡ್ಬೇಕಂತ ಓದ್ರಿ. 16 ಓದ್ರಿ. ಮತ್ತ 16 ದೃಷ್ಟಿಯು ತಗ್ಗುವುದು, ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತನಾಗಿ ಕಾಣಿಸಿಕೊಳ್ಳುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು. ಈ ಧರ್ಮ ನಡೆಸ್ತಕ್ಕಂಥ ದೇವರು ಯಾವಾಗ ಹೆಂಗ್ ಕಾಣಿಸ್ತಾರಂದ್ರ ಪರಿಶುದ್ಧನಾಗಿ ಕಾಣಿಸ್ತಾರ. ದೇವರೇ, ನೀ ನಿನ್ನ ಬಿ ಹಂಗೆ ಇದ್ದಿದಿ, ನೀ ಇವತ್ತು ಬಿ ಹಂಗೆ ಇದ್ದಿದಿ, ನೀನ್ ನಾಳಿಗೂ ಸಹ ಹಂಗೆ ಇರ್ತಿ ಅಂತ ಅನೇಕ ಜನರಿಗೆ ಅವಾಗ ಗೊತ್ತಾಗ್ತದ ಅಲ್ಲ. ಈ ಗೊತ್ತು ಮಾಡ್ಕೊಂಡಿರೋರಿಗೆ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಒಂದು ಸತ್ಯ ತಿಳ್ಕೊಳಕ್ಕೆ ಅಂದ್ರೆ ಸಾಧ್ಯದ. 17 ಪುಷ್ಟಿಯರ ಪ್ರದೇಶಗಳು ಹಾಳಾಗಿ ಪಶುಪಾಲಕರಿಗೆ ಜೀವನಕ್ಕಾಗುವಷ್ಟು ಹುಲ್ಲುಗಾವಲಂತೆ ಕುರಿಗಳು ಅಲ್ಲಿ ಮೇಯುವು. ಅಯ್ಯೋ,
ಆ ಕಾರ್ಯಗಳೆಂಬ ಹಗ್ಗಗಳಿಂದ ಅಪರಾಧ ದಂಡನೆಯನ್ನು ತೇರಲು ಹೊರಜಿಯಿಂದಲೋ ಎಂಬಂತೆ ಪಾಪದ ಫಲವನ್ನು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾ ಆತನು ತವರೇ ಪಡಲಿ. ದೇವ್ರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಪಾಪದ ಫಲವನ್ನು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾ, ಪಾಪದ ಫಲ ಯಾಕಡೆ ಎಳಿತದ್ರಿ? ಅಲ್ಲ, ಯಾರು ಕೂಲಿಯವರು ತಗೋಬೇಕಾಗ್ತದ, ಬ್ಯಾಡ ಅಂದ್ರೆ ಬಿ ನಡೆಯಲ್ಲ ಅಲ್ಲ. ಅದ್ರ ಪ್ರತಿಫಲ ಖಂಡಿತವಾಗಿ ಮನುಷ್ಯ ತಗೊಳ್ಳೇಬೇಕಾಗಿದೆ. ಆ ರೀತಿಯಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ಏನದಂತೇಳಿ ಕಂಟಿನ್ಯೂ. ನಾವು ಆತನ ಕೆಲಸವನ್ನು ನೋಡಬೇಕು, ಅದನ್ನು ಬೇಗನೆ ನಡೆಸಲಿ. ಇಸ್ರಾಯೇಲ್ರ ಸದಮಲ ಸ್ವಾಮಿ ಉಪದೇಶವನ್ನು ನಾವು ತಿಳಿಯಬೇಕು, ಅದು ಸಮೀಪಿಸಿ ಬರಲಿ ಎಂದು ನುಡಿಯುವವರ ದುರವಸ್ಥೆಯನ್ನು ಏನು ಹೇಳಲಿ. ಅಯ್ಯೋ, ಕೆಟ್ಟದನ್ನು ಒಳ್ಳೆದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿಯ ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ. ದೇವ್ರಿಗೆ ಸ್ತೋತ್ರ ಹೋಗ್ಲಿ. ಇವತ್ತು ಬಹಳ ಜನರಿಗೆ ಅಂತಂದ್ರ ತಾರೀಫ್ ಮಾಡ್ತಾರ, ನಾವಿದ್ದೇವ್ ಹ್ಯಾಂಗಿದ್ದೇವ್ ನಾವು ಕಲ್ತಾರ ಕೇಳ್ರಿ ಅಂತಾರ. ಅವ್ರೇನ್ ಮಾಡ್ತಾರ ಪಾಪ ಅಂಜಿ ಕಸಿ ಅವ್ರ ಬಾಯಿಯಲ್ಲಿ ಹಚ್ಚರ ಕಸಿ ಏನ್ ಮಾಡ್ತಾರ, ಅಯ್ಯೋ ಭಾಳ ಚಲೋರ, ಏನ್ ಚಲೋರ ಹಾಕೋರ ಬಾಬಾ ಬಾಬಾ ಹೇಳಕ್ ಬರಲ್ಲ, ಓಟ್ ಚಲೋರ ಅಲ್ಲ. ಯಾಕಂದ್ರ ಈ ರೀತಿಯಾಗಿ ಅನೇಕ ಜನರು ಮೋಸ ಹೋಗ್ತಾರ. ಆ ಮೋಸದಿಂದ ನಾವು ತಪ್ಪಿಸ್ಕೊಳಕ್ಕೆ ಅಂತ ನಾವು ಏನಾಗಿರ್ಬೇಕು, ನಾವು ಸತ್ಯ ಗ್ರಹಿಸ್ಬೇಕು. ಸತ್ಯ ಗ್ರಹಿಸಿದಾಗ ಏನ್ ಮಾಡ್ತೇವೆ ಅಂದ್ರೆ ಕೈಗೆ ಕೈನೇ ಅಂತೀವಿ, ಸೈಗೆ ಸೈನೇ ಅಂತೀವಿ. ಅಂದ್ರೆ ನಾವು ಗ್ರಹಿಸಲು ಹೋದೆವು ಅಂತಂದ್ರ ಈ ತಪ್ಪು ಕೆಲಸ ನಾವು ಮಾಡ್ಬೇಕಾಗ್ಯದ. ಎದಕ್ಕ ಕೈ ಎತ್ತಿದ್ವಿ ನಾವು ಸೈ ಎಂಬ ಪರಿಸ್ಥಿತಿ ಬಂದವ. ಕೆಟ್ಟ ಜನರಿಗೆ ಬಹಳ ಒಳ್ಳೆಯರಂಬ ಪರಿಸ್ಥಿತಿ ನಮಗೆ ಬಂದವ. ಏನಿಲ್ಲ, ಅದ್ರಾಗೆ ನಾವು ಶಿಕ್ಷಕ ಗುರಿ ಆಗ್ತೇವೆ. ಆ ಶಿಕ್ಷಕ ನಾವು ಗುರಿ ಆಗ್ಬಾರ್ದು ಅಂತಂದ್ರ ನಾವು ನಿಜವಾಗ್ಲು ಬೆಳಕಿನಲ್ಲಿದ್ರು ಬೆಳಕಿನವ್ರು ಅನ್ಬೇಕು, ಕತ್ತಲಲ್ಲಿದ್ರು ಕತ್ತಲನ್ನವ್ರು ಅನ್ಬೇಕು. ಏನಿಲ್ಲ ಅಲ್ಲ. ಆ ರೀತಿಯಾಗಿ ಅಂದ್ರೆ ನಾವು ನಮ್ಮ ಮಕ್ಕಳು ಆಶೀರ್ವಾದಿಸಲ್ಪಡ್ಲಕ್ಕ ಸಾಧ್ಯದ ಇಲ್ಲ. ಹೋದ್ರ ಇಲ್ಲ. ಮತ್ತೇನು ಅಂತ 21 ಅಯ್ಯೋ ಕೆಟ್ಟದನ್ನು ಅಯ್ಯೋ ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ. ಸ್ವಂತ ವಿಚಾರ ಮಾಡೋದು ಮಾತ್ರ ಏನಿಲ್ಲ. ಇದು ನಾನು ತಪ್ಪದ ಅಂತ ಹೇಳಿ ನಾನು ತಗ್ಗಿಸ್ಕೊಂಡು ಒಪ್ಪಿಕೊಂಡು ಸರಿ ಮಾಡ್ಕೊಂಡ್ರು ಮಾತ್ರ ಅದು ನನಗೆ ಚಲೋ ಅದ. ಚಲೋ ಎಲ್ಲೋ ಹೋದ್ರ ತನಗೆ ತಾನೇ ಹೆಚ್ಚಿಸ್ಕೊಂಡು ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತದೋ ಇಲ್ಲಿ ವಾಕ್ಯ ಮಾತ್ರ ಹೇಳ್ತಾರ. ಏನಂತ ಹೇಳ್ತದ, ಅವರ ಪಾಡು ಏನೂ ಹೇಳಲಿ. ಅಯ್ಯೋ ಸೂರಪಾನದಲ್ಲಿ ಶೂರರು, ಮದ್ಯ ಮಿಶ್ರಣದಲ್ಲಿ ಸಾಹಸಿಗಳು ಆಗಿ, ಲಂಚಗೋಸ್ಕರ ದ್ವೇಷಿಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ, ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ. ಇವತ್ತು ವಕೀಲಗಳ ಹರ, ಇವತ್ತು ಜಡ್ಜ್ ಹರ, ಇವತ್ತು ಪೊಲೀಸ್ಗಳ ಹರ, ಲೀಡರ್ಗಳ ಹರ, ಅನೇಕ ನ್ಯಾಯಾಧಿಪತಿಗಳ ಹರ. ಕರಡಿಗೆ ಯಾರು ರೊಕ್ಕ ಕೊಡ್ತೀರೋ ಅವರಿಗೆ ನ್ಯಾಯವಂತರು ಅನ್ನತಾರ. ಇವತ್ತ ಏನೋ ತಪ್ಪು ಮಾಡಿ ಕೆಸನ ಹೋದ ಅಂತ ರೊಕ್ಕ ಕೊಟ್ಟ ಅಂತಂದ್ರ ಇವ್ರದೇನ್ ತಪ್ಪಿಲ್ಲ ರೀ, ಈಗ ತಪ್ಪು ಇವ್ರದೇ ಅದ ನೋಡ್ರಿ. ತಪ್ಪು ಯಾರ ಮೇಲೆ ನಡ್ತದ? ಕಡೆಗೆ ದೇವ್ರ ವಾಕ್ಯ ಏನ್ ಹೇಳ್ತದ? ಏಷ್ಯಾಗ ಅವ್ರ ಗತಿ ಏನ್ ಹೇಳು ಅವ್ರಿಗೆ, ಅವ್ರ ಗತಿ ತೋಲ್ ಖರಾಬ್ ಇರ್ತದ ಅಂತ ಹೇಳು ಅಂತ ಕಿಸಿ ಏಷ್ಯಾಗ ದೇವ್ರು ಹೇಳಿನಾಗ ಆ ಏಷ್ಯಾ ನಿಜವಾಗ್ಲು ಏಳು ಧೈರ್ಯವಂತನಾಗಿದ್ದು ಗೊತ್ತಿಲ್ಲ. ಆ ಜನರ ಮುಂದೆ ಖಂಡಿತವಾಗಿ ದೇವ್ರು ಏನ್ ಹೇಳ್ಯಾರೋ ಅದೇ ಮಾತು ಹೇಳಕ್ ಏನಂತಂದ್ರ ಆತ ಇಷ್ಟಪಟ್ಟನ. ಅಂತ ಸಂದರ್ಭದಲ್ಲಿ ಎಷ್ಟು ಜಾಗದಾಗ ಆತಗೇನಂದ್ರ ಅವಮಾನ ಪಡಿಸರೋ ಹೊಡೆದರೋ ಗೊತ್ತಿಲ್ಲ.
ಈ ಬೈಬಲ್ ಓದಿದ್ರು ಮಾತ್ರ ಗೊತ್ತಾಯ್ತದ ಆತ ಎಷ್ಟು ಅವಮಾನ ಹೊಂದಿರ, ಎಷ್ಟು ಶ್ರಮಗಳಿಗೆ ಆ ಹಿಂಸೆಗಳಿಗೆ ಗುರಿ ಆಗ್ಯಾರ, ಎಷ್ಟು ದಿನ ಅನ್ನ ನೀರು ಬಿಟ್ಟು ಕಸಿ ಬಿಡ್ತಾರ, ಅದೆಲ್ಲ ಬೈಬಲ್ ಓದಿದ್ರು ಮಾತ್ರ ಗೊತ್ತಾಯ್ತದ. ಇಲ್ಲಪ್ಪ ಗೊತ್ತಾಗಲಕ್ಕ ಸಾಧ್ಯನೇ ಇಲ್ಲ ಅಲ್ಲ. ಈ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತ ಲಂಚದಕ್ಕೋಸ್ಕರವಾಗಿ ಎಷ್ಟೋ ಜನರು ಇವತ್ತು ಕೆಲಸ ಮಾಡ್ತಾರ. ದೊಡ್ಡ ದೊಡ್ಡ ಜನರು ಎಲ್ಲರೂ ಎದಕ್ಕೆ ಬಿದ್ದು ಹೋಗತ್ತಾರಂದ್ರ ದುಡ್ಡು, ಕೇವಲ ಆಸ್ತಿ ಮುಂದೆ ಎಲ್ಲರೂ ಏನ್ ಬೀಳತ್ತಾರ? ಸತ್ಯ ಬಿಟ್ಟು ಆ ಸತ್ಯದಾಗ ಬಿದ್ದು ಹೋಗ್ತಾರ. ಒಂದಿನ ಆ ಅಸತ್ಯದಾಗ ಹೋಗಿ ಮುಳುಗಿ ಅಲ್ಲ ನಶಿಸೋದು ಗೊತ್ತಿಲ್ಲ. ಈ ಕಾಲದಾಗಿನ ಸಂತೋಷ ಮಾತ್ರ ಎಲ್ಲರಿಗೆ ಹೊಂದ್ಕೊಳ್ತಾರ. ಮತ್ತೇನಂತ ಅವರು ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲ್ ಸದಮಲ ಸ್ವಾಮಿಯ ವಾಕ್ಯವನ್ನು ಅಸಡ್ಡೆ ಮಾಡಿದರಿಂದ ಅಗ್ನಿಯ ನಾಲಿಗೆಗಳು ಒಣ ಕೂಳೆಯನ್ನು ನುಗ್ಗಿ ಬಿಡುವ ಹಾವು ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ಅವ್ರದ್ದೇನು ಇರಲ್ಲ, ಅವ್ರ ಹೂವ ಇರಲ್ಲ, ಅವ್ರ ಬೀಜ ಇರಲ್ಲ, ಏನೂ ಇರಲ್ಲ. ಅವರೆಲ್ಲರೂ ಕುಗ್ಗಿಸಲ್ಪಡ್ತಾರೆ. ಯಾಕಂದ್ರೆ ಆ ಸಮಯ ಬರೋದಕ್ಕಿಂತ ಮೊದಲು ಏಷ್ಯನ ಗ್ರಂಥದಲ್ಲಿ ಓದಿರ್ತಕ್ಕಂಥ ವಾಕ್ಯ ಯಾರಾದರೂ ಅರ್ಥ ಮಾಡ್ಕೋತಾರೋ ಅವರು ನಿಜವಾಗ್ಲೂ ಈ ಲೋಕದಾಗ ಸ್ವಲ್ಪ ದಿನ ಇದ್ರೂ ಬಿ ಪರವಾಗಿಲ್ಲ, ನಮಗ ಈ ಪಾಪದ ಜೀವಿತ ನಮಗ ಬೇಡ ಅಂತ ಅಂತಂದ್ರ ಅವ್ರಿಗೆ ಅವ್ರು ಏನಾದ್ರು ಅಶುದ್ಧ ಆಗ್ಲಕ್ಕ ಸಾಧ್ಯವ. ತೀರ್ಮಾನನೇ ತಗೋತಾರ. ತೀರ್ಸೋ ಮಂದಿ ತೀರ್ಮಾನ ತಗೊಂಡಾರಲ್ಲ, ಏನಂತೇಳಿ ತಗೊಂಡಾರ ಅಂತಂದ್ರ ಅವರು ಧರ್ಮನೇ ಬಿಟ್ಕೊಂಡು ಹೊಂಟಾರ. ಧರ್ಮ ಬಿಟ್ಟರೆ ಪರವಾಗಿಲ್ಲ, ಅವ್ರಿಗೆ ಸಿಗ್ತಕ್ಕಂಥ ಆಸ್ತಿ ಪಾಸ್ತಿಗೆ ಬಿಟ್ಟು ಹೊಂಟಾರ. ಬಂಧು ಬಳಗ ಹಣ ತಮ್ಮ ರೊಕ್ಕ ತಂಗರು ಎಲ್ಲರಿಗೆ ಬಿಟ್ಟು ಹೊಂಟಾರ. ಯಾಕೆ ಗೊತ್ತಾ? ಸತ್ಯ ಬೇಕು, ನನಗೆ ಸತ್ಯ ಬೇಕು ಅಲ್ಲ, ನಾ ಸತ್ಯದಾಗ ನಡಿಬೇಕಂತ ಕೇಳಿಸ್ತಾರ. ಎಲ್ಲ ಬಿಟ್ಟು ಕಸಿ ಅಂತಂದ್ರ ಬರ್ತಕ್ಕಂಥ ಜನರು ಈ ರೀತಿಯಾಗಿ ಅದ್ಭುತವಾಗಿ ಅಂತಂದ್ರ ಹೊಂಟಾರ. ಮತ್ತೇನಂತ ಹೀಗಿರಲು ಯೆಹೋವನು ತನ್ನ ಜನರಲ್ಲಿ ಉರಿಗೊಂಡು ಅವರ ಮೇಲೆ ಕೈ ಎತ್ತಿ ಅವರನ್ನು ಹೊಡೆದು ಬಿಡುವನು. ಆಗ ಬೆಟ್ಟಗಳು ನಡುಗುವವು, ಹೆಣಗಳು ಬೀದಿಗಳಲ್ಲಿ ಕಸವಾಗಿ ಬಿದ್ದಿರುವವು. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರದೆ ಕೈ ಎತ್ತಿಯೇ ಇರುವುದು. ಹೌದು, ಏನಿರ್ತದ್ರಿ? ಎಷ್ಟೋ ಜನರು ಸತ್ಯ ಬೀಳ್ತಾರಂತ. ಎಷ್ಟೋ ಜನರು ಬೀದಿಗಳಲ್ಲಿ ಹೆಣಗಳು ಬಿದ್ರು ಒಯ್ದು ಮುಣು ಮಾಡಕ ಮನುಷ್ಯರಿರಲ್ಲಂತ. ಅವ್ರಿಗೆ ಎತ್ತದ್ರಾಗ ಮಟ್ಟದ್ರಾಗ ನನ್ನಿಂದ ಆಗಲ್ಲಪ್ಪ ಅಂತ ಕಿಸಿ ಒಂದ್ ವೇಳೆ ಉಳಿದಿರ್ತಕ್ಕಂಥ ವ್ಯಕ್ತಿ ಅದ್ರಾಗ ಇರಲ್ಲ, ಬಿಟ್ಕೊಟ್ಟು ಹೊಡಿತಾನವ. ಏನು ಓಡಲ್ಲ, ಆ ಪರಿಸ್ಥಿತಿ ಬರ್ತದ. ಆ ಪರಿಸ್ಥಿತಿಯಲ್ಲಿ ನಿಜವಾಗ್ಲು ಅವ್ರ ಗತಿ ಭಯಂಕರವಾಗಿರ್ತದ. ಆತನು ದೂರದ ಜನಾಂಗದವರಿಗೆ ಗುರುತಾಗಿ ದಬಜೆ ಎತ್ತಿ ಅವರನ್ನು ಭೂಲೋಕದ ಅಂಚಿನಲ್ಲಿದ್ದ ಸುಳ್ಳು ಹಾಕಿ ಕರೆಯುವನು. ಇಗೋ, ತವರೆಪಟ್ಟು ವೇಗವಾಗಿ ಬರುತ್ತಾನೆ. ಅವರಲ್ಲಿ ಯಾರು ಬಳಲಿ ಮುಂಗರಿಸರು, ಯಾರು ತೂಕಟಿಸಿ ನಿದ್ರಿಸರು. ಅವರ ನಡುಕಟ್ಟು ಬಿಚ್ಚಿಲ್ಲ, ಅವರ ಕೇರದ ಬಾರು ಕಿತ್ತಿಲ್ಲ. ಅವರ ಹಬ್ಬುಗಳು ಮೊನೆವಾಗಿವೆ, ಬಿಲ್ಲುಗಳು ಬಿಗಿದಿವೆ, ಕುದುರೆಗಳ ಗೊರಸೆಗಳು ಕಲ್ಲಿನಂತಿವೆ, ಚಕ್ರಗಳು ಬಿರುಗಾಳಿಯಂತೆ ರಭಸವಾಗಿವೆ. ಸಿಂಹದಂತೆ ಗರ್ಜಿಸುತ್ತಾರೆ, ಪ್ರಾಯದ ಸಿಂಹಗಳ ಹಾಗೆ ಆರ್ಭಟಿಸುತ್ತಾರೆ. ಏನಂತ್ರಿ ಈ ವಿಷಯದಾಗ ನಾವು ನೋಡ್ಬೇಕಾದ್ರ ನಿಜವಾಗ್ಲು 28, 29 ಇದ್ರಾಗ ನೋಡ್ಬೇಕಾದ್ರ ಪಾಪ ಮಾಡಲಂತ ಜನರು ಹೆಂಗಿರ್ತಾರ ಅಂತಂದ್ರ ಸಿಂಹಗಳು ಗರ್ಜಿಸುವ ರೀತಿಯಲ್ಲಿ ಅಲ್ಲ. ಈಗ ಹಾಡ್ಯಾರಲ್ಲ, 10,000 ಜನರು ಬಿದ್ದು ಹೋದ್ರೇನು
10,000 ಜನರು ಆದ್ರೇನು ನಮಗ್ ಮಾತ್ರ ಏನು ಕೇಡು ಸರಿಗಲ್ದು, ನಮಗ್ ಯಾವುದು ಅಪಾಯ ನಮ್ಮ ಮನೆ ಸುತ್ತ ಬರಲ್ದು ಅಂತ ಹೇಳ್ಯಾರಲ್ಲ, ಆ ರೀತಿಯಾಗಿ ಇವ್ರಂದ್ರ ಹರ್ಷ ಧ್ವನಿ ಗೈತಾರ, ಅವರು ಸಿಂಹಗಳಂತೆ ಕೂಗ್ತಾರ. ಆ ರೀತಿಯಾಗಿ ಆ ಬಲ ಶಕ್ತಿ ದೇವರು ಮಾತ್ರ ಕೊಟ್ರ ಸಾಧ್ಯದ. ದೇವ್ರಿಗೂ ಆ ಶಕ್ತಿ ಕೊಡಲು ಹೋದ್ರ ಈ ರೀತಿಯಾಗಿ ದೇವರು ಅದ್ಭುತವಾಗಿ ನಡೆಸ್ಕೊಳ್ಳತ್ತಾರ. ಮತ್ತೆ ಈ ಇವತ್ತಿನ ವಾಕ್ಯ ನಿಜವಾಗ್ಲೂ ಅದ್ಭುತವಾಗಿ ಕೊಟ್ಟಾರ. ಗುರುಗುಟ್ಟುತ್ತಾ ಬೇಟೆ ಹಿಡಿದು ಹೊತ್ತುಕೊಂಡು ಹೋಗುತ್ತಾರೆ, ರಕ್ಷಿಸುವವರು ಯಾರೂ ಇಲ್ಲ. ಸಮುದ್ರವು ಬೋರಗರೆಯುವಂತೆ ಆ ದಿನದಲ್ಲಿ ಇವರು ಯಹೂದ್ಯರ ಮೇಲೆ ಗುರುಗುಟ್ಟುವರು. ದೇಶದಲ್ಲಿಯೇ ಅಂಧಕಾರವು ವಾಕಿಲವು ತುಂಬಿರುವವು. ಮೋಡ ಕವಿಯಿತು, ಬೆಳಕು ಕತ್ತಲಾಗುವುದು. ದೇವ್ರ ಸ್ತೋತ್ರವಾಗಲಿ. ಕೊನೆಯದಿಂದಾಗಿ ಏನಂತಂದ್ರ ಏನು ಕಾರ್ಯ ಜರುಗ್ತದಂದ್ರ, ಕೊನೆಗೆ ಬರ್ಬೇಕಾದ್ರ ಭೂಮಿ ಆಕಾಶ ದೇವ್ರು ಮಾಡ್ಯಾರ, ಕತ್ತಲು ಬೆಳಕು ದೇವ್ರು ಮಾಡ್ಯಾರ. ಒಂದ್ ವೇಳೆ ಈ ಮನುಷ್ಯರು ಹೇಳಿದ ಮಾತು ಕೇಳಲ್ ಹೋದ್ರು ಅಂತಂದ್ರ ತಿರುಗಿ ಏನಾಯ್ತದ ಅಂತಂದ್ರ ಕತ್ತಲಾಯ್ತದ. ದೇವರೇ ಬೆಳಕು ತೆಗಿತಾರ, ದೇವರೇ ಬೆಳಕಿಕ್ಕ್ಯಾರ, ದೇವರೇ ಆ ಬೆಳಕು ತೆಗಿತಾರ. ಒಂದ್ ವೇಳೆ ನೀವು ದೇವರು ಬೆಳಕು ತೆಗೆದಿನಾಗ ನೀವು ಏಳ್ ದಿನ ಬದುಕ್ತೀರಿ? ನೀವು ಹ್ಯಾಂಗ ಬದುಕ್ತೀರಿ? ಕತ್ತಲಾಗ ಸಾಧ್ಯ ಅದ? ಯಾರಿಗ್ ಸಾಧ್ಯ ಅದ? ಯಾರಿಗೂ ಇಲ್ಲ. ಅದ್ರ ಕಡೆ ಅನ್ಯಾಯ ಜೀವಿತ ನಮಗ್ ಬೇಡ, ಮೋಸದ ಜೀವಿತ ನಮಗ್ ಬೇಡ. ನಾವು ಜೀವಿಸ್ಬೇಕಂದ್ರ ಸ್ವಲ್ಪ ದಿನನೇ ನಾವು ಯಾಕೆ ಜೀವಿಸಲು? ಗರ್ವದಿಂದ ಜೀವಿಸರಿ, ಹೆಮ್ಮೆಲಿಂದ ಜೀವಿಸರಿ, ದೇವರಿಗೆ ಅಧೀನವಾಗಿ ಜೀವಿಸರಿ, ಸಂತೋಷವಾಗಿ ನಾವು ಜೀವಿಸರಿ. ನಮಗ್ ನೋಡಿ ನಾವು ಅನೇಕರು ಕಲ್ಕೊಂಡ ಕಶಂದ್ರ ಅವ್ರನ್ನು ಸಹ ಸಂತೋಷ ಪಡಪ್ಪಲೆ ನಾವು ಜೀವಿಸರಿ. ಯಾಕಂದ್ರ ನಿಜವಾಗ್ಲೂ ಈ ವಿಷಯದಾಗ ನಾವು ನೋಡ್ಬೇಕಾದ್ರ ನಾವು ಮೊದಲನೇ ವರ್ಷದಾಗ ಓದಿದ್ರೆ ಆ ರೀತಿಯಾಗಿ ಏನಂತ ಇಲ್ಲಿ 8ನೇ ವರ್ಷದಾಗ ಅಯ್ಯೋ ಮನೆಗೆ ಮನೆಯನ್ನು ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದ ಈ ತರಡಿಗೂ ಸ್ವಲ್ಪ ಸ್ಥಳವನ್ನು ಬಿಡದೆ ಅಂತ ಅಲ್ಲ. ಈಚೆಡಿ ಜಾಗದ ಕಳೆದು ಈಚೆಡಿ ಜಾಗದ ಕಡೆ ಜೀವ ಜಾನುಗಳು ಹೊಡ್ಕೊಳತ್ತಾರ, ಕೋರ್ಟ್ ಕಚೇರಿಗೆ ಹೋಗ್ಲತ್ತಾರ. ಯಾಕಿದು ಮಂಡುತನ? ಯಾಕಿದು ಮೂರ್ಖತನ? ಅಲ್ಲ, ಇದೇ ಬಿಡ್ಬೇಕಾಗ್ಯದ. ಇದು ನಾವು ಬಿಟ್ಟು ಅಂತಂದ್ರೆ ಖಂಡಿತವಾಗಿ ನಾವು ದೇವ್ರ ರಾಜ್ಯದಾಗ ಸೇರ್ಲಕ್ ಸಾಧ್ಯದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಪ್ರಾರ್ಥನಾ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗರಿ. ಪ್ರಾರ್ಥನಾ ಮಾಡ್ಕೊಂಬರಿ. ಹಾಲೆಲೂಯ, ಸ್ತೋತ್ರ, ವಂದನೆಗಳು ಪ್ರಭು. ಪರಿಶುದ್ಧವಾಗಿರುವ ದೈವ ನಿಮಗೆ ವಂದನೆ. ಇಲ್ಲಿವರೆಗೆ ವಾಕ್ಯದ ಮೂಲಕವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಪ್ರಭು ಮತ್ತೆ ಎಷ್ಟು ಜನರಿಗೆ ತಿಳಿದಕ್ಕಾಗ್ತಾನೆ, ಎಷ್ಟು ಜನರು ಅರ್ಥ ಮಾಡ್ಕೊಂಡರು ಪ್ರಭ, ಅದು ಅವರಿಗೆ ಗೊತ್ತು ದೇವ. ಈಗ ಪ್ರಭು ಈ ವಾಕ್ಯ ಮಾತ್ರ ಪ್ರತಿಯೊಬ್ಬರಿಗೆ ಅವಸರವಾಗಿದೆ, ಪ್ರತಿಯೊಬ್ಬರಿಗೆ ಸಹಾಯವಾಯ್ತದ, ಪ್ರತಿಯೊಬ್ಬರಿಗೆ ಸ್ವಾಮಿ ಅದು ಉನ್ನತವಾಗಿ ತರಲಿಕ್ಕೆ ಶಕ್ತಿ ಆಗ್ಯದ ಪ್ರಭು. ಈ ವಾಕ್ಯ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅದರ ಪ್ರಕಾರವಾಗಿ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಹಾಲೆಲೂಯ, ಹಾಲೆಲೂಯ. ದೇವರಿಗೆ